ಅಬಿಬಿ ಕಮ್ ಟು ದುಬೈ ಅಂತ. ಇವಾಗ ಅಬಿಬಿ ಜಸ್ಟ್ ಗೋಯಿಂಗ್ ಟು ದುಬೈ, ನಾಟ್ ಕಮ್ ಟು. ಹಲೋ, ಹಾಯ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಸ್, ನಾನೊಂದು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ದೀನಿ. ಆ ಯೂಟ್ಯೂಬ್ ಚಾನಲ್ ನೇಮು ಲೈಫ್ ವಿತ್ ಯಶು. ಹೂ ಇಸ್ ಯಶು? ಇಟ್ಸ್ ಮೀ, ಮೈ ನೇಮ್ ಇಸ್ ಯಶು. ಸೊ ನನ್ನ ಲೈಫಲ್ಲಿ ಏನೇನಾಗುತ್ತೆ, ನಾನು ಏನೇನು ಮಾಡ್ತೀನಿ ಅದನ್ನೆಲ್ಲ ತೋರಿಸೋದಕ್ಕೆ ಅಂತಲೇ ಕ್ರಿಯೇಟ್ ಮಾಡಿರೋ ಯೂಟ್ಯೂಬ್ ಚಾನಲ್ ಇದು. ಸಬ್ಸ್ಕ್ರೈಬ್ ಮಾಡಿ. ಎಲ್ಲ ಗೊತ್ತಿಲ್ಲ, ಹೊಸದಾಗಿ ನೋಡ್ತಿರ್ತೀರಾ ಅಂತ ನನ್ನ ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡಿ. ಸೊ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಬಟನ್ ಕ್ಲಿಕ್ ಮಾಡಿ. ಅರ್ಥ ಆಯ್ತು ಅನ್ಸುತ್ತೆ. ಏನು ಅನ್ನಿಸ್ತಿದೆ ಫೀಲ್ ನನಗೆ ಅಂತ ಅಂದರೆ, ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಏನು ಮಾತಾಡಬೇಕು ಅಂತ ಗೊತ್ತಾಗ್ತಿಲ್ಲ. ವೈ? ಬಿಕಾಸ್ ದಿಸ್ ಈಸ್ ಫಸ್ಟ್ ಟೈಮ್ ನಾನು ಮಾಡ್ತಿರೋದು ಯೂಟ್ಯೂಬ್ ಬ್ಲಾಗ್ಸ್. ಮೈಕ್ ಇಟ್ಕೊಂಡು ಕ್ಯಾಮ್ರಾ ಮುಂದೆ ಮಾತಾಡೋದೆಲ್ಲ ಫಸ್ಟ್ ಟೈಮ್. ಓಕೆನಾ? ಸ್ವಲ್ಪ ಶೈ ಆಗ್ತಿದೆ. ಮಾತಾಡೋಣ. ಏನು ಮಾತಾಡಬೇಕು ಅಂತ ಗೊತ್ತಿಲ್ಲ. ಹೋಗ್ತಾ ಇದ್ದೀನಿ ಸೋಲೋ. ಯಾಕೆ ಹೋಗ್ತಿದ್ದೀನಿ? ಪರ್ಟಿಕ್ಯುಲರ್ ರೀಸನ್ ಇದೆ. ವೈ? ಬಿಕಾಸ್ ನಾಳೆ 28th ನಂದು 25th ಬರ್ಡೇ ಇದೆ. ಸೊ 25th ಬರ್ಡೇ ವಯಸ್ಸು ಮುಗೀತು. ಆ ವಯಸ್ಸಲ್ಲಿ ಏನೇನು ಮಾಡಿದ್ದೀನೋ ಏನೇನು ಮಾಡಿಲ್ವೋ ಗೊತ್ತಿಲ್ಲ. ಮುಂದೆ ಚೆನ್ನಾಗಿ ಮಾಡೋಣ, ಸ್ವಲ್ಪ ಅಡ್ವೆಂಚರಾಗಿ ಮಾಡೋಣ ಅಂತ ಈ ಟ್ರಿಪ್. ಎಸ್, ದಿಸ್ ಈಸ್ ಮೈ ಫಸ್ಟ್ ಇಂಟರ್ನ್ಯಾಷನಲ್ ಟ್ರಿಪ್. ಕಂಗ್ರ್ಯಾಚುಲೇಷನ್ ಬ್ರದರ್. ಬಂದಿದ್ದೀನಿ. ಏರ್ಪೋರ್ಟಿಗೆ ಬಂದು ಚೆಕ್-ಇನ್ ಎಲ್ಲ ಆಗಿ, ಆನ್ ಬೋರ್ಡ್ ಎಲ್ಲ ಆಗಿ ಕೂತಿದ್ದೀನಿ ಇಲ್ಲಿ. ಇನ್ನು ಫ್ಲೈಟಿಗೆ ಆನ್ ಬೋರ್ಡ್ ಆಯಿತು ಅಂದರೆ ಮುಗೀತು, ಹೋಗ್ತಾ ಇರುತ್ತೆ. ಅವಾಗ ಹೇಳ್ತೀನಿ ಅಬಿಬಿ ಕಮ್ ಟು ದುಬೈ ಅಂತ. ಇವಾಗ ಅಬಿಬಿ ಜಸ್ಟ್ ಗೋಯಿಂಗ್ ಟು ದುಬೈ, ನಾಟ್ ಕಮ್ ಟು ದುಬೈ. ಬಿಕಾಸ್ ಇನ್ನೂ ಹೋಗಿಲ್ಲ, ಅದಕ್ಕೆ ಅಬಿಬಿ ಗೋಯಿಂಗ್ ಟು ದುಬೈ. ಎಲ್ಲ ಆನ್ ಬೋರ್ಡ್ ಪ್ರೊಸೆಸ್ ಎಲ್ಲ ಆಯಿತು, ಇಮಿಗ್ರೇಷನ್ ಎಲ್ಲ ಆಯಿತು. ಇಮಿಗ್ರೇಷನ್ ಎಷ್ಟು ಸ್ಮೂತಾಗಿ ಆಯ್ತು ಅಂದರೆ, ನಾನು ಅಂದ್ಕೊಂಡೆ ಸುಮಾರು ಲಾಟ್ಸ್ ಆಫ್ ಕ್ವಶನ್ಸ್ ಬರುತ್ತೆ ಹಾಗೆ ಹೀಗೆ ಅಂದ್ಕೊಂಡೆಲ್ಲೇ ಇದ್ದೆ. ನಾಟ್ ಇವನ್ ಸಿಂಗಲ್ ಕ್ವಶನ್ ಕೇಳಿ. ಎಲ್ಲ ಆಯಿತು, ಇಮಿಗ್ರೇಷನ್ ಎಲ್ಲ ಆಗಿ ಎಲ್ಲ ಸ್ಟ್ಯಾಂಪ್ ಬಂದು. ಫಸ್ಟ್ ಟೈಮ್ ನನ್ನ ಪಾಸ್ಪೋರ್ಟಿಗೆ ಒಂದು ಸ್ಟ್ಯಾಂಪ್ ಅಂತ ಬಿದ್ದಿದ್ದು ದುಬೈ ಸ್ಟ್ಯಾಂಪು. ಲ್ಯಾಟ್ರಿ.